ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಆಲ್ರೆಡಿ 45 ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಹೋಗಿ ನೋಡಿ. ಇದು 46ನೇ ಜಾಬ್ ವಿಡಿಯೋ. ಓಕೆ, ಸೊ ಎಲ್ಲರಿಗೂ ಆಗುವಂತಹ ಜಾಬ್ನೇ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. SSLC ಇಂದ ಹಿಡಿದು ಡಿಗ್ರಿ ತನಕ ಯಾವುದೇ ಕೋರ್ಸ್ ಆಗಿರಲಿ ಪ್ರತಿಯೊಬ್ಬರಿಗೂ ಆಗುವಂತಹ ಜಾಬ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ಇಷ್ಟವರೆಗೆ ವಿಡಿಯೋಸ್ನ ನೋಡ್ಕೊಂಡು ಬಂದಿರ್ತೀರಾ. ಯಾವುದೇ ಫೇಕ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಿಲ್ಲ. ಓಕೆ, ಸೊ ನಿಮಗೆ ಗೊತ್ತಿರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಆಗುವಂತಹ ಮತ್ತೆ SSLC ಗಿಂತ ಕಮ್ಮಿ ಇರುವವರಿಗೂ ಕೂಡ ಜಾಬ್ ಸಿಗೋ ಥರ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, B.Ed ಜೊತೆ 5 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಮುಂದೆ SSLC ಮತ್ತೆ SSLC ಗಿಂತ ಕಮ್ಮಿ ಇರುವಂತ ಜಾಬ್ಸ್ ಇದೆ. ಸೊ ಇದು ಈ ತರ ಒಂದು ಎಜುಕೇಶನ್ ಮತ್ತೆ 5 ಇಯರ್ ಎಕ್ಸ್ಪೀರಿಯನ್ಸ್ ಯಾರಿಗೆ ಇರುತ್ತೆ ಅವರಿಗೆ ಶೇರ್ ಮಾಡಿ. ನೋಡಿ, ಇಮೇಲ್ ID ಇದೆ. ಸೊ ಅವ್ರ ರೆಸ್ಯೂಮೆನ ಸೆಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಫಿಮೇಲ್ ಅಕೌಂಟೆಂಟ್ ಬೇಕು, BJಯಲ್ಲಿ ನಿಯರ್ KSRTC ಬಸ್ ಸ್ಟ್ಯಾಂಡ್ ಹತ್ರ. ಓಕೆ, ಸೊ ಸ್ಯಾಲರಿನ ಮೆನ್ಷನ್ ಮಾಡಿಲ್ಲ, ಬಟ್ ನೋಡಿ BCom ಮತ್ತೆ ಟ್ಯಾಲಿ ನಾಲೆಜ್ ಇರುವವರು ಕಾಲ್ ಮಾಡಬೇಕು. ಓಕೆ, ಸೊ ಫಿಮೇಲ್ ಅಕೌಂಟೆಂಟ್ ಅಂತ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇದು ಎಲ್ಲಾನು ಜೆನ್ಯೂನ್ ಜಾಬ್ಸ್. ಓಕೆ, ನೆಕ್ಸ್ಟ್ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ಸ್ ಬೇಕು, ರಿಸೆಪ್ಷನಿಸ್ಟ್ ಬೇಕು, ಸೂಪರ್ವೈಸರ್ ಬೇಕು, ರೂಮ್ ಬಾಯ್ ಬೇಕು, ಡ್ರೈವರ್ ಬೇಕು, ಮತ್ತೆ ಎಕ್ಸ್ರೇ ಟೆಕ್ನಿಷಿಯನ್ ಬೇಕು. ಓಕೆ, ಸೊ ಅದರ ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ ಇರ್ಬೇಕಂತ ಹೇಳಿದ್ದಾರೆ. ಅಂದ್ರೆ ರಿಸೆಪ್ಷನಿಸ್ಟ್ ಅಂತ ಹೇಳಿದ್ರೆ ಡಿಗ್ರಿ ಆಗಿರಬೇಕು, ಸೂಪರ್ವೈಸರ್ಸ್ ಅಂತ ಹೇಳಿದ್ರೆ ಸೊ ಆ ಒಂದು ಬೇಸ್ ಅಲ್ಲಿ, ರೂಮ್ ಬಾಯ್ಸ್ ಅಂದ್ರೆ PUC ಆದ್ರೆ ಆಗತ್ತೆ, ಡ್ರೈವರ್ ಅಂತ ಹೇಳಿದ್ರು ಕೂಡ PUC ಆದ್ರೆ ಆಗಿರುತ್ತೆ. ಓಕೆ, ಇದು ಎಕ್ಸ್ರೇ ಟೆಕ್ನಿಕಲ್ಸ್ ಅದರಲ್ಲಿ ನಾಲೆಜ್ ಅಲ್ಲಿ ಇರ್ಬೇಕಂತ. ಓಕೆ, ಸೊ ಕ್ವಾಲಿಫಿಕೇಶನ್ ರಿಲೆವೆಂಟ್ ಆದ್ರೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಓಕೆ, ಸೊ ಯಾರು PUC ಡಿಗ್ರಿ ಆಗಿರ್ತಾರೆ ಸೊ ಆ ಒಂದು ಪರ್ಟಿಕ್ಯುಲರ್ ಜಾಬಿಗೆ ಕಾಲ್ ಮಾಡಿ ಕೇಳಿ. 3 ನಂಬರ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಅಕೌಂಟೆಂಟ್ ಮತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಬೇಕು, ಗುಡ್ ಸ್ಯಾಲರಿ ಅಂತ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇನ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಒಂದು BCom ಮತ್ತೆ PUC ಆದವರು ಕಾಲ್ ಮಾಡಿ. ಓಕೆ, ಸೊ ಯಾವ ತರ ಜಾಬ್ ಇದೆ, ನಮ್ದು ಈ ತರ ಕ್ವಾಲಿಫಿಕೇಶನ್ ಇದೆ, ಸೊ ಆಗತ್ತಾ, ನಾವು ನಿಮ್ಮ ವಾಟ್ಸಪ್ಗೆ ನಮ್ಮ ರೆಸ್ಯೂಮ್ನ ಸೆಂಡ್ ಮಾಡ್ಬೋದಾ ಅಂತೇಳಿ ಕಾಲ್ ಮಾಡಿ ಕೇಳಿ. ಓಕೆ, ನಾನು ಕಾಲ್ ಮಾಡಿ ಕೇಳೋದು ವೇಕೆನ್ಸೀಸ್ ಇದೆಯಾ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡಿ, ಇಂಟೀರಿಯರ್ ಡಿಸೈನರ್ ಬೇಕು. ಓಕೆ, ಸೊ ಯಾವ ನಂಬರ್ ಕೊಟ್ಟಿದ್ದಾರೆ, ಸೊ 2 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಡೆಂಟಲ್ ಕ್ಲಿನಿಕ್ ಹೆಲ್ಪರ್ ಬೇಕು. ಸೊ ಡೆಂಟಲ್ ಕ್ಲಿನಿಕ್ ಅಲ್ಲಿ ಹೆಲ್ಪರ್ ಬೇಕು. ಸೊ ಇದು ಆಗುತ್ತೆ SSLC ಇಂದ ಇದು ಜಾಬ್ ಸ್ಟಾರ್ಟ್ ಆಗುತ್ತೆ. PUC ಆದ್ರೆ ಬೆಟರ್. ಸೊ PUC ಡಿಗ್ರಿ ಆದವರಿಗೆ ಕಾಲ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಆಫೀಸ್ ಅಸಿಸ್ಟೆಂಟ್ ಮತ್ತೆ ಸೋಷಿಯಲ್ ವರ್ಕರ್ಸ್, ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಬೇಕು. ಸೊ PUC ಮತ್ತೆ ಡಿಗ್ರಿ ಇರುವಂತಹ ಜಾಬ್ಸ್ ಇದು. ಸೊ ಈ ತರ ಒಂದು ಕೋರ್ಸ್ ಅಲ್ಲಿ ನಾವು ಡಿಗ್ರಿ ಆಗಿದ್ದೀವಿ. ಸೊ ಈ ತರ ಒಂದು ಕೋರ್ಸ್ ಅಲ್ಲಿ PUC ಮುಗಿದಿದೆ. ಸೊ ನಾವು ಈ ಒಂದು ಕಾಲ್ ಮಾಡ್ಬೋದಾ ಅಂತ ಹೇಳಿ ಕಾಲ್ ಮಾಡಿ. ಓಕೆ, ಸೊ ವೇಕೆನ್ಸಿ ಅಂತೂ ಇರೋದಂತೂ 100%. ಸೊ ಯಾವ ತರ ನಾಲೆಜ್ ನಿಮ್ಮ ಹತ್ರ ಇದೆ, ಮತ್ತೆ ನಿಮ್ಮ ಈಗ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳಿದ್ರೆ ಡಿಗ್ರಿ ಆಗಿರ್ಬೇಕು. ಸೊ PUC ಆದ್ರೂ ನಡೀತದೆ, ಮತ್ತೆ ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಕೂಡ ಡಿಗ್ರಿ ಜಾಬ್ಸ್ ಇದೆಲ್ಲ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಕೇಳಿ, ಅವರ ರೆಸ್ಯೂಮೆನ ಆದಷ್ಟು ಬೇಗ ಸೆಂಡ್ ಮಾಡಿ. ಓಕೆ, ಸೊ ಡಿಗ್ರಿ ಆಗಿದವರು ಇದಕ್ಕೆ ಕಾಲ್ ಮಾಡಬಹುದು, ಸಂಬಳ ಕೂಡ ಒಳ್ಳೆದಿದೆ. ಸೊ ಕಾಲ್ ಮಾಡಿ ಕೇಳಿ. ನೆಕ್ಸ್ಟ್ ನೋಡಿ, ಶೋರೂಮ್ ಇನ್ಚಾರ್ಜ್ ಬೇಕು, ಆಫೀಸ್ ಬಾಯ್, AC ಮೆಕ್ಯಾನಿಕ್, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಬೇಕು. ಸೊ ಆ ಒಂದು ಜಾಬಿಗೆ ರಿಲೆವೆಂಟ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ನೋಡಿ, ಗುಡ್ ಸ್ಯಾಲರಿ ಮತ್ತೆ PF ESIC ಕೂಡ ಹೇಳಿದ್ದಾರೆ. ಓಕೆ, ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಸ್ಟಾಫ್ ನರ್ಸ್ ಬೇಕು, ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಬೇಕು, ಮತ್ತೆ OT ಸ್ಟಾಫ್ ಕೂಡ ಬೇಕು. ಓಕೆ, ಇಲ್ಲಿ ಹೇಳಿದ್ದಾರೆ ಕ್ವಾಲಿಫಿಕೇಶನ್ GNM ಮತ್ತೆ BSc ನರ್ಸಿಂಗ್ ಆಗಿರೋರು ಮತ್ತೆ ಲ್ಯಾಬ್ ಒಟ್ಟಿಗೆ. ಓಕೆ, ಸೊ ರೆಸ್ಯೂಮೆನ ಸೆಂಡ್ ಮಾಡಿ, ಇಮೇಲ್ ID ಯಲ್ಲಿ ಇದೆ. ಓಕೆ, ಸೊ BSc ಆದವರು ಕೂಡ ಸೆಂಡ್ ಮಾಡಿ, ಮತ್ತೆ ಅವರ ಕನ್ಫರ್ಮೇಶನ್ಗೆ ವೇಟ್ ಮಾಡಿ, ಮತ್ತೆ ಕಾಲ್ ಮಾಡಿ. ಓಕೆ, ಸೊ ನಂಬರ್ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಂಡಸ್ಟ್ರಿಯಲ್ಲಿ ಮತ್ತೆ ಫ್ಯಾಕ್ಟರಿ ವರ್ಕರ್ಸ್ ಇದ್ದಾರೆ. ಓಕೆ, ಸೊ ಇದಕ್ಕೆ ಯಾವುದೇ ವರ್ಕರ್ಸ್ ಬೇಕು. ಓಕೆ, ಸೊ ಇದಕ್ಕೆ ಯಾವುದೇ SSLC ಗಿಂತ ಕಮ್ಮಿ ಆದವರು, SSLC ಆಗ್ಲೇಬೇಕಂತೇನಿಲ್ಲ. ಸೊ SSLC ಗಿಂತ ಕಮ್ಮಿ ಆದವರು ಕೂಡ ಇದಕ್ಕೆ ವರ್ಕರ್ಸ್ಗೆ ಕಾಲ್ ಮಾಡಬಹುದು. ಸೊ ನಿಮ್ಮ ಹತ್ತಿರದಲ್ಲಿ ಯಾರಾದ್ರೂ ಇದ್ರೆ ಆದಷ್ಟು ಬೇಗ ಅವರಿಗೂ ಸೆಂಡ್ ಮಾಡಿ. PF ESIC ಕೂಡ ಕೊಡ್ತಾರೆ, ಮತ್ತೆ ಓವರ್ ಟೈಮ್ ವರ್ಕ್ ಇರುತ್ತೆ ಫ್ಯಾಕ್ಟರಿಯಲ್ಲಿ. ಸೊ ಅದಕ್ಕೆ OT ಕೂಡ ಕೊಡ್ತಾರೆ, ಮತ್ತೆ ಸ್ಯಾಲರಿ 15,000 ಕೂಡ ಕೊಡ್ತಾರೆ. ಓಕೆ, 2 ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. 18ರಿಂದ 35 ವರ್ಷದೊಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಕಾಲ್ ಮಾಡಿ, ಈ ತರ ಒಂದು ವಯಸ್ಸಿದೆ ಮತ್ತೆ ನಾವು ಬರ್ಬೋದಾ, ಈ ತರ ಒಂದು ನಿಮ್ಗೆ ಏನಾದ್ರು ಕ್ವಾಲಿಫಿಕೇಶನ್ ಆಗಿದ್ರೆ ಹೇಳಿ, ಮತ್ತೆ ನೀವು ಮಾತಾಡ್ಕೊಳ್ಳಿ. ಓಕೆ, ಸೊ ನಾನು ಜಾಬ್ ವೇಕೆನ್ಸಿ ಇದೆ ಅಂತ ಹೇಳಿ ಅಷ್ಟೇ ಕೇಳಿ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಯಾಕಂದ್ರೆ ಯಾವುದೇ ಫೇಕ್ ಜಾಬ್ನ ಒಂದ್ಸಲ ಫೇಕ್ ವಿಡಿಯೋ ಹೋಗ್ಬಿಟ್ರೆ ಮತ್ತೆ ನನ್ನ ಮೇಲೆ ಯಾರಿಗೂ ನಂಬಿಕೆ ಇರಲ್ಲ. ಸೊ ನೀವು ಎಕ್ಸಾಂಪಲ್ ನಿಮಗೆ, ಸೊ ಹಾಗಾಗಿ ನಾನು ಕಾಲ್ ಮಾಡಿ ಕೇಳಿನೇ ಇರೋದಕ್ಕೇನೆ ಇದು ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಆಫೀಸ್ ಅಲ್ಲಿ ಮತ್ತೆ ಫ್ಯಾಕ್ಟರಿಯಲ್ಲಿ ಸ್ಟಾಫ್ಸ್ ಬೇಕು. ಓಕೆ, ಸ್ಟಾಫ್ಸ್ ಅಂತ ಹೇಳಿದ್ರೆ PUC ಡಿಗ್ರಿ. ಸೊ ಸ್ಯಾಲರಿ ಬೇಸ್ ನೋಡಿದ್ರೆ PUC ಅವರು ಕೂಡ ಇದಕ್ಕೆ ಕಾಲ್ ಮಾಡ್ಬೋದು. ಓಕೆ, ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಬೇಕಲ್ವಾ, ಆಫೀಸ್ ಅಲ್ಲಿ ಮತ್ತೆ ಫ್ಯಾಕ್ಟರಿ ಸ್ಟಾಫ್ಸ್ ಅಂತ. ಸೊ ಡಿಗ್ರಿ ಆದವರು ಕೂಡ ಬೆಸ್ಟ್ ಅಂತ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ ಇದೆ.
ನೆಕ್ಸ್ಟ್ ನೋಡಿ 4 ವೀಲರ್ ಡ್ರೈವರ್ ಬೇಕು. ಓಕೆ, ಸೊ ಲೈಸೆನ್ಸ್ ಇರುವವರು ಕಾಲ್ ಮಾಡಿ. ಇಷ್ಟೇ ಎಜುಕೇಶನ್ ಅಂತ ಹೇಳಿಲ್ಲ, 20,000 ಸಂಬಳ ಇರಬೇಕು, ಬಟ್ ಇದರಲ್ಲಿ ಕಂಪಲ್ಸರಿಯಾಗಿ ಲೈಸೆನ್ಸ್ ಇರಬೇಕು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇದು ಎಜುಕೇಶನ್ PUC ಡಿಗ್ರಿ ಕೋರ್ಸ್ ಅದೆಲ್ಲ ಏನು ಹೇಳಿಲ್ಲ, ಲೈಸೆನ್ಸ್ ಮಾತ್ರ ಕನ್ಫರ್ಮ್. 4 ವೀಲರ್ ಲೈಸೆನ್ಸ್ ಇರೋರು ಆದಷ್ಟು ಬೇಗ ಕಾಲ್ ಮಾಡಿ. ಬೆಂಗಳೂರಲ್ಲಿ ಇರುವಂತಹ ಜಾಬ್ ಇದು. ನೆಕ್ಸ್ಟ್ ನೋಡಿ, ಅರ್ಜೆಂಟ್ ಆಗಿ ಬೇಕು. ಸೊ MS ವೆಲ್ಡರ್ ಬೇಕು, ಫಿಟರ್ ಬೇಕು, ಫ್ಯಾಬ್ರಿಕೇಟರ್ ಬೇಕು, ಹೆಲ್ಪರ್ ಬೇಕು, ಸೂಪರ್ವೈಸರ್ ಬೇಕು. ಓಕೆ, ಮಂಗಳೂರಲ್ಲಿ ಇರುವಂತಹ ಜಾಬ್ ಇದು. ಸ್ಯಾಲರಿ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಪ್ಲಸ್ PF ಕೊಡ್ತಾರೆ, ESI ಕೊಡ್ತಾರೆ, ಬೋನಸ್ ಕೊಡ್ತಾರೆ, ಮತ್ತೆ ಅಕಾಮಿಡೇಷನ್. ಕ್ವಾಲಿಫಿಕೇಶನ್ ನೋಡಿ SSLC ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಜಾಬ್ ಇಲ್ಲೇ ಇದೆ. ಸೊ SSLC, ITI, ಡಿಪ್ಲೊಮಾ, ಮೆಕ್ಯಾನಿಕ್ ಪ್ಲಸ್ ಎಕ್ಸ್ಪೀರಿಯನ್ಸ್. ಸೊ ಅದೇ ಎಕ್ಸ್ಪೀರಿಯನ್ಸ್ ಇದ್ರೆ SSLC ಆಗಿದೆ ಅಪ್ಲೈ ಮಾಡಬಾರ್ದು ಅಂತ ಅಲ್ಲ. ಸೊ ಅಲ್ಲಿ ಹೆಲ್ಪರ್ ಕೂಡ ಜಾಬ್ ಇದೆ. ಸೊ ಆ ತರ ಥಿಂಕ್ ಮಾಡಿ SSLC ಆದವರು ಕೂಡ ಕಾಲ್ ಮಾಡಿ. ಓಕೆ, ಸೊ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಪ್ಲೀಸ್, ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲಿಂಕ್ ಅನ್ನ ಹಾಕಿ. ಸೊ ಈ ತರ ITI ಆದವರು, SSLC ಆದವರು, ಡಿಪ್ಲೊಮಾ ಆದವರು ತುಂಬಾ ಜನ ಇರ್ತಾರಲ್ವ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಮಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಪ್ರಮೋಷನ್ ಮಾಡಿ. ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಅಲ್ಲಿ ನನ್ನ ಯೂಟ್ಯೂಬ್ ಲಿಂಕ್ ಅನ್ನ ಹಾಕಿ. ಓಕೆ, ಸೋಮಗಿರಿ ಜಾಬ್ಸ್ @ಸೋಮಗಿರಿ ಜಾಬ್ಸ್ ಅಂತ ಹಾಕಿದ್ರೆ ಲಿಂಕ್ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಓಪನ್ ಆಗುತ್ತೆ. ಸೊ ಹಾಕಿ. ಸೊ ನೆಕ್ಸ್ಟ್ ನೋಡಿ, ವೇಕೆನ್ಸಿ ಇದೆ. ಸಿವಿಲ್ ಡಿಸೈನರಿಗೆ, ಸೈಟ್ ಸೂಪರ್ವೈಸರ್, ಆಫೀಸ್ ಅಸಿಸ್ಟೆಂಟ್, ಮಂಗಳೂರಲ್ಲಿ ಇರುವಂತಹ ಜಾಬ್ ಇದು. ಸೊ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಒಂದು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ನೀವು ಆಫೀಸ್ ಅಸಿಸ್ಟೆಂಟ್ಗೆ ನಿಮ್ಮದು ಡಿಗ್ರಿ ಆಗಿದ್ರೆ ಕಾಲ್ ಮಾಡಿ. ಬೇರೆ ಜಾಬಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಆಲ್ಮೋಸ್ಟ್. ಸೊ ಆಫೀಸ್ ಅಸಿಸ್ಟೆಂಟ್ ನಿಮ್ದು ಡಿಗ್ರಿ ಆದ್ರೆ ಕಾಲ್ ಮಾಡಿ. ಸೊ 2 ನಂಬರ್ ಇದೆ. ಸೊ ಆಗಲ್ವೇನೋ, ಅಲ್ಲಿ ಹೋಗ್ಬೇಕೇನೋ, ಆ ತರದ ಕ್ವಶನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಂಬರ್ ಇದೆ, ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೇಳೋದು. ಓಕೆ, ಸೊ ಬೇರೆ ಏನು ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಮಗೆ ಜಾಬ್ ಬೇಕು, ಅವ್ರ ನಂಬರ್ ಕೊಟ್ಟಿದ್ದಾರೆ, ನಾವು ಕಾಲ್ ಮಾಡಿ ಕೇಳೋದು ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, ಪೇಂಟರ್ ಬೇಕು ಮತ್ತೆ ಹೆಲ್ಪರ್ ಬೇಕು. SSLC ಆದವರು ಕೂಡ ಇದಕ್ಕೆ ಕಾಲ್ ಮಾಡಬಹುದು. 18 ರಿಂದ 20,000 ಸಂಬಳ ಇರುತ್ತೆ. ನಂಬರ್ ನೋಡ್ಕೊಂಡು ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಹೋಟೆಲ್ ಸ್ಟಾಫ್ ಬೇಕು, ಕಿಚನ್ ಹೆಲ್ಪರ್, ಕಿಚನ್ ಅಲ್ಲಿ ಮತ್ತೆ ಕ್ಲೀನಿಂಗ್ ಮಾಡುವವರು ಮತ್ತೆ ಹೆಲ್ಪರ್ಸ್ ಬೇಕು. ಇದಕ್ಕೆ SSLC ಗಿಂತ ಕಮ್ಮಿ ಇರುವವರು ಕೂಡ ಕಾಲ್ ಮಾಡಬಹುದು. ಸೊ ಓಕೆ, ಮಂಗಳೂರಲ್ಲಿ ಇರುವಂತಹ ಜಾಬ್ಸ್ ಇದು. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಅನ್ನ ಮೆನ್ಷನ್ ಮಾಡಿಲ್ಲ. ಸೊ ನಮಗೆ ಗೊತ್ತಾಗುತ್ತಲ್ವಾ ಸ್ಟಾಫ್ಸ್ ಅಂತ ಹೇಳಿದ್ರೆ ಈ ತರ ಒಂದು ಯಾವ ತರ ಕ್ವಾಲಿಫಿಕೇಶನ್ ಇರಬೇಕು ಅಂತ. ಸೊ ಡಿಗ್ರಿ ಎಲ್ಲ ಆದವರು ಅಲ್ಲ. ಸೊ ಇಲ್ಲಿ SSLC ಇಂದಾನೇ ಸ್ಟಾರ್ಟ್ ಆಗುತ್ತೆ ಇದು. ಓಕೆ, ಸೊ ಹತ್ರ ಇರೋರು ಆದಷ್ಟು ಬೇಗ ಕಾಲ್ ಮಾಡಿ, ಮಂಗಳೂರಲ್ಲಿ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಿಂಟಿಂಗ್ ಆಫೀಸ್ ಅಕೌಂಟೆಂಟ್ ಅಂತ. ಸೊ BCom ಆದವರು ಮತ್ತೆ ಟ್ಯಾಲಿ ನಾಲೆಜ್ ಇರೋರು ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಮಾರ್ಕೆಟಿಂಗ್ ಅಲ್ಲಿ ಜಾಬ್ಸ್ ಇದೆ, ಮತ್ತೆ ಆಫೀಸ್ ಸ್ಟಾಫ್ಸ್ ಅಂತಾನೆ ತುಂಬಾ ಇದೆ. ಸೊ ಇದು ಬೆಸ್ಟ್ ಜಾಬ್ ಆಕ್ಚುಲಿ. ಆಫೀಸ್ ಸ್ಟಾಫ್ ಅಂತ ಹೇಳಿದ್ರೆ ಆಫೀಸ್ ಅಲ್ಲಿ ವರ್ಕ್ ಮಾಡುವಂತದ್ದು. ಓಕೆ, ಸೊ ಟ್ಯಾಲಿ ನಾಲೆಜ್ ಇರುವವರು. ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, ನಾಟ್ ಮೆನ್ಷನ್ಡ್ ಆಫೀಸ್ ಸ್ಟಾಫ್. ಸೊ 28,000 ಸಂಬಳ ಕೊಡ್ತಾರೆ. ಸೊ ಒಂದು ಯಾವ್ದಾದ್ರು ಡಿಗ್ರಿ ಆಗಿದ್ರೆ, PUC ಆಗಿದ್ರೆ ಇದಕ್ಕೆ ಕಾಲ್ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡಿ, ಸೇಲ್ಸ್ ಮಾಡೋರು ಬೇಕು, ಮತ್ತೆ ಆಫೀಸ್ ಸ್ಟಾಫ್ಸ್ ಬೇಕು. ಓಕೆ, ಸೊ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ಮಂಗಳೂರಲ್ಲಿ ಇರುವಂತಹ ಜಾಬ್ ಇದೆ. 23,000 ರಿಂದ 51,000 ಸಂಬಳ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಮೆಷಿನ್ ಆಪರೇಟರ್ ಬೇಕು, ಸ್ಲಿಟ್ಟಿಂಗ್ ಮೆಷಿನ್ ಅಂತ. ಸೊ ಮಂಗಳೂರಲ್ಲಿ ಇರುವಂತಹ ಜಾಬ್ ಇದೆ. ಎಕ್ಸ್ಪೀರಿಯನ್ಸ್ ಇರುವವರು ಕಾಲ್ ಮಾಡಿ. ಇಷ್ಟು ನಂಬರ್ಸ್ ಇದೆ. ಓಕೆ, ಸೊ ಇಷ್ಟು ಜಾಬ್ಸ್ ಇದೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಾನು ಈ ತರ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ಸೊ ಯಾವುದೇ ಫೇಕ್ ಜಾಬ್ ನಾನು ಅಪ್ಲೋಡ್ ಮಾಡೋದಿಲ್ಲ, ಇದು ನಿಮಗೆ ಗೊತ್ತಿರುವಂತದ್ದು. ಸೊ SSLC ಗಿಂತ ಮೇಲೆ, SSLC ಗಿಂತ ಕಮ್ಮಿ ಜಾಬ್ ಇರುವವರು, ಕಮ್ಮಿ ಇದ್ದವರು ಕೂಡ ಎಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿ ನಾನು ಪ್ರತಿಯೊಂದು ವಿಡಿಯೋಸ್ ನ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಬೇರೆಯವ್ರ ಮೊಬೈಲಿಗೂ ಹೋಗುತ್ತೆ. ಸೊ ಹಾಗೆ ಮತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಪ್ಲೀಸ್ ನನ್ನ ಚಾನಲ್ ನ ಲಿಂಕ್ ಅನ್ನ ಹಾಕಿ. ಸೊ ನಿಮ್ಮ ಗ್ರೂಪ್ಸ್ ಅಲ್ಲಿ ನನ್ನ ಚಾನಲ್ ಲಿಂಕ್ ಅನ್ನ ಹಾಕಿ. ಸೊ SSLC ಗಿಂತ ಕಡಿಮೆ ಆದವರು ಕೂಡ ಎಲ್ಲರಿಗೂ ಆಗುವಂತಹ ಜಾಬ್ಸ್ ಅನ್ನೇ ನಾನು ಹಾಕ್ತೀನಿ. ಸೊ ಪ್ಲೀಸ್ ಹೆಲ್ಪ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.